ಕಾಣದೇ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಸಿದ್ರೆ, ವೆಲ್ಕಮ್ ಟು ರಮಾನ್ವೇಷನ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ತುಂಬಾ ವಿಡಿಯೋಸ್ ಕೆಳಗಡೆ ಬರ್ತಾರೆ ಕಮೆಂಟ್ಸ್ ಏನಪ್ಪಾ ಅಂದ್ರೆ, ಬ್ರೋ ಬೈಕ್ ಟ್ಯಾಕ್ಸಿ ಬಗ್ಗೆ ಅಪ್ಡೇಟ್ ಕೊಡಿ, ಬೈಕ್ ಟ್ಯಾಕ್ಸಿ ಬಗ್ಗೆ ಏನಾಯ್ತು, ಬೈಕ್ ಟ್ಯಾಕ್ಸಿ ಅಪ್ಡೇಟ್. ಸೊ ಏನೇ ವಿಡಿಯೋ ಮಾಡಿದ್ರು ಸೊ ಈಗ ಬರ್ತಿರೋ ಕಮೆಂಟ್ಸ್ ಅಂದ್ರೆ ಬೈಕ್ ಟ್ಯಾಕ್ಸಿ ಬಗ್ಗೆ ಅಪ್ಡೇಟ್ ಕೊಡಿ ಅಂತ. ಆಸ್ ಪರ್ ನೌ ಅಂದ್ರೆ ಇವಾಗಿರುವಂತ ಸಿಚುವೇಶನ್ಗೆ ಬೈಕ್ ಟ್ಯಾಕ್ಸಿ ಬಗ್ಗೆ ಅಪ್ಡೇಟ್ ಕೊಡೋಕೆ ನನ್ಗೆ ನಿಜ ಹೇಳ್ಬೇಕಂದ್ರೆ ಏನೂ ಇಲ್ಲ. ಏನು ಪಬ್ಲಿಕ್ ಡೊಮೈನ್ ಅಲ್ಲಿ ಪಬ್ಲಿಕ್ ಅಲ್ಲಿ ಏನೂ ಅಪ್ಡೇಟ್ಸ್ ಕೊಡ್ತಾ ಇಲ್ಲ, ಸಿಗ್ತಾನೂ ಇಲ್ಲ. ಸೊ ಇದ್ರ ಬಗ್ಗೆ ನಾನು ಏನ್ ವಿಡಿಯೋ ಮಾಡ್ಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಸುಮಾರು ಜನ ಕಮೆಂಟ್ಸ್, ವಿಡಿಯೋಸ್ ಮತ್ತೆ ಲೈಕ್ DMs ಮತ್ತೆ ನನಗೆ ಬರ್ತಂತ ಕಾಲ್ಸ್ ಎಲ್ಲ ನೋಡ್ತಾ ಇದ್ರೆ ಬೈಕ್ ಟ್ಯಾಕ್ಸಿನ ಇಷ್ಟೊಂದ್ ಜನ ಡಿಪೆಂಡ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಹೌದು, ಸುಮಾರು ಜನ ಬೈಕ್ ಟ್ಯಾಕ್ಸಿ ಬಗ್ಗೆ ಡಿಪೆಂಡ್ ಆಗ್ತಾ ಇದ್ದಾರೆ. ಮತ್ತೆ ಇನ್ನೊಂದೇನಂದ್ರೆ ಇದರಿಂದ ತುಂಬಾ ಎಫೆಕ್ಟ್ ಆಗ್ತಾ ಇದೆ. ಬೈಕ್ ಟ್ಯಾಕ್ಸಿ ಇಳದೇ ಇರೋ ಕಾರಣಕ್ಕೆ ಎಫೆಕ್ಟ್ ಆಗ್ತಾ ಇದೆ. ಫಸ್ಟ್ ಡಿಫೆನ್ಸ್ ಅಂದ್ರೆ ಇದನ್ನ ನಂಬ್ಕೊಂಡಿರೋರ್ ಬಗ್ಗೆ ಮಾತನಾಡ್ಬಿಡ್ತೀನಿ. ಅದಾದ್ಮೇಲೆ ಬೈಕ್ ಟ್ಯಾಕ್ಸಿ ಬಗ್ಗೆ ಏನ್ ಅಪ್ಡೇಟ್ ಇದೆ ಅಂತಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇವಾಗಿನ ಪರಿಸ್ಥಿತಿಗೆ. ಓಕೆನಾ? ಸೊ ನಾನು ಫಸ್ಟ್ ಅನ್ಕೊಂಡಿದ್ದೆ ಲೈಕ್ ಏನಪ್ಪಾ ಅಂತಂದ್ರೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದ್ರೆ ಲೈಕ್ ಬೇರೆ ಬೇರೆ ಕೆಲ್ಸಗಳಿಗೆ ಹೋಗ್ತಾರೆ, ಅಲ್ಲಿ ಅವರ ಲೈಫ್ ನ ಸೆಟಲ್ ಮಾಡ್ಕೊಂತಾರೆ, ಇದನ್ನ ಮಾಡಲ್ಲ, ಇದನ್ನ ಬಿಟ್ಬಿಡ್ತಾರೆ ಅಂತ ನಾನ್ ಅನ್ಕೊಂಡಿದ್ದೆ. ಬಟ್ ಆದ್ರೆ ಬೇರೆ ಕೆಲಸ ಮಾಡ್ತಾ ಇದ್ರು ಕೂಡ ಅದು ಅಡ್ಜಸ್ಟ್ ಆಗದೆ ಅದರಲ್ಲಿ ಕಷ್ಟ ಪಡ್ಕೊಂಡು, ಇಷ್ಟ ಇಲ್ಲ ಅಂದ್ರೂ ಕಷ್ಟ ಪಡ್ಕೊಂಡು ಮಾಡ್ಕೊಂಡು ಯಾವಾಗ ಬೈಕ್ ಟ್ಯಾಕ್ಸಿ ಬರುತ್ತೆ ಅಂತ ಕಾಯ್ಕೊಂಡು ಸುಮಾರು ಜನ ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತ ಇತ್ತೀಚಿಗೆ ನನ್ಗೆ ಗೊತ್ತಾಗ್ತಾ ಇದೆ. ಓಕೆನಾ? ಸೊ ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಲೈಕ್ ಇದು ಎಫೆಕ್ಟ್ ಹೆಂಗಾಗ್ತಿದೆ ಅಂತಂದ್ರೆ, ಈ ಯಾರೆಲ್ಲ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ತಾ ಇದ್ರು, ಫುಡ್ ಡೆಲಿವರಿ ಮಾಡ್ತಾ ಇದ್ರು, ಅವ್ರಿಗೆ ಇದರಿಂದ ತುಂಬಾ ಎಫೆಕ್ಟ್ ಆಗ್ತಾ ಇದೆ. ನಾವು ಈ ಬೈಕ್ ಟ್ಯಾಕ್ಸಿ ಓಡಿಸ್ತಿದ್ದಂತ ರೈಡರ್ಸ್ಗೆ ಎಷ್ಟು ಎಫೆಕ್ಟ್ ಆಗ್ತಿದೆಯೋ ಅಷ್ಟೇ ಎಫೆಕ್ಟ್ನು ಮೊದ್ಲು ಯಾರೆಲ್ಲ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ತಿದ್ರೆ ಅವ್ರಿಗೂ ಆಗ್ತಾ ಇದೆ. ಅದು ಯಾವ ರೀತಿ ಅಂತ ನಿಮ್ಗೆ ಹೇಳ್ತೀನಿ ನೋಡಿ. ಇದು ಲೈಕ್ ಹೆಂಗಂತಂದ್ರೆ ಲೈಕ್ ನಿಮ್ಗೆಲ್ಲ ಗೊತ್ತಿದೆ, ಡೆಲಿವರಿ ಬಾಯ್ಸ್ ಅಂದ್ರೆ ಮಂತ್ಲಿ ಒಂದು ಕಮಿಟ್ಮೆಂಟ್ ನ ಇಟ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ ನನ್ನನ್ನೇ ತಗೊಳ್ಳಿ. ಓಕೆನಾ? ನಾನ್ ಬಂದ್ಬಿಟ್ಟು ಒಂದ್ ತಿಂಗಳಿಗೆ 40,000 ಕಮಿಟ್ಮೆಂಟ್ ನನಗೆ. ನಾನೇನ್ ಮಾಡ್ತೀನಿ, ತಿಂಗಳಿಗೆ 40,000 ಅಂದ್ರೆ ದಿನಕ್ಕೆ ನಾನು ಒಂದಷ್ಟು ಮಾಡ್ಲೇಬೇಕು ಅಂತ ಅನ್ಕೊಂತಾ ಇರ್ತೀನಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ ದಿನಕ್ಕೆ ನಾನು 1,500 ಅರ್ನ್ ಮಾಡ್ಲೇಬೇಕು. 1,500 ನನ್ ಖರ್ಚೆಲ್ಲ ಹೋದ್ರು 1,200-1,300 ರೂಪಾಯಿ ಉಳಿಸ್ಕೊಂಡ್ರೆ ಎಂಡ್ ಆಫ್ ದ ಮಂತ್ ಗೆ ನನ್ಗೆ 40,000 ಸೇವ್ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ತೀನಿ. ಆದ್ರೆ ಇಲ್ಲಿ ಈಗ ಆಗ್ತಿರೋ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ಒಂದು ದಿನಕ್ಕೆ 1,500 ರೂಪಾಯಿ ಅರ್ನ್ ಮಾಡೋದಕ್ಕೆ ಕಷ್ಟಪಟ್ರು ಆಗ್ತಾ ಇಲ್ಲ. ಎಷ್ಟೇ ಕಷ್ಟಪಟ್ರು ದ ಎಂಡ್ಗೆ 1,000 ರೂಪಾಯಿ ಮಾಡೋದಕ್ಕೇನೆ ತುಂಬಾ ಕಷ್ಟ ಆಗ್ತಾ ಇದೆ. ಸೊ ಇದರಿಂದ ಏನಾಗ್ತಿದೆ ಅಂತಂದ್ರೆ ಕಮಿಟ್ಮೆಂಟ್ಗಳಿಗೆ ತೊಂದರೆ ಆಗ್ತಾ ಇದೆ. ಸೊ ನಿಜ ಹೇಳ್ಬೇಕು ಅಂತಂದ್ರೆ ಇದು ನನ್ನ ರಿಯಾಲಿಟಿ ನನ್ನ ಪರಿಸ್ಥಿತಿನ ರಿಯಾಲಿಟಿ ಹೇಳ್ತಾ ಇದ್ದೀನಿ. ಈ ಒಂದು ಪರಿಸ್ಥಿತಿ ಸುಮಾರು ಜನಕ್ಕೆ ಇವಾಗ ಡೆಲಿವರಿ ಬಾಯ್ಸ್ಗೆ ಆಗಿರುವಂತದ್ದು. ಸೊ ಇದರಿಂದ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಎಷ್ಟೆಲ್ಲ ಎಫೆಕ್ಟ್ ಆಗಿದೆ, ಎಷ್ಟೆಲ್ಲ ತೊಂದರೆ ಆಗ್ತಾ ಇದೆ, ಅಷ್ಟೇ ಡೆಲಿವರಿ ಬಾಯ್ಸ್ ಯಾರೆಲ್ಲ ಮೊದ್ಲಿದ್ರು ಅವ್ರಿಗೂನು ಅಷ್ಟೇ ಎಫೆಕ್ಟ್ ಆಗ್ತಾ ಇದೆ. ಸೊ ಇದನ್ನ ದಯವಿಟ್ಟು ನಾನು ಇಷ್ಟು ದಿವಸಕ್ಕಿಂತ ಲೈಕ್ ಈಗ ಇದು ಅಕಸ್ಮಾತ್ ಏನಾದ್ರು ಮುಂದುವರ್ಸ್ಕೊಂಡು ಹೋದ್ರೆ, ಬೈಕ್ ಟ್ಯಾಕ್ಸಿ ಬಂದಿಲ್ಲ ಇದೇ ತರ ಆದ್ರೆ ನನಗ್ ಗೊತ್ತಿರೋ ಪ್ರಕಾರ ತುಂಬಾ ತೊಂದರೆಗಳಾಗ್ತದೆ. ಬಟ್ ಆದ್ರೆ ಇದನ್ನ ಯಾರಿಗೆ ಹೇಳ್ಕೊಬೇಕು ನಮ್ ಡೆಲಿವರಿ ಬಾಯ್ಸ್ ಅಂತ ಗೊತ್ತಾಗ್ದಿರೋಂತಹ ಪರಿಸ್ಥಿತಿಯಲ್ಲಿ ಡೆಲಿವರಿ ಬಾಯ್ಸ್ ಮತ್ತೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಈಗ ಇರುವಂತಹ ಪರಿಸ್ಥಿತಿ. ಆದ್ರೆ ಈಗ ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಬಗ್ಗೆ ನೋಡೋದಾದ್ರೆ, ಆ ಬೈಕ್ ಟ್ಯಾಕ್ಸಿ ಮತ್ತೆ ಬರುತ್ತಾ ಬರಲ್ವಾ ಏನು ಅಂತಂದ್ರೆ ಝೀರೋ. ಈಗ ಇನ್ಫಾರ್ಮೇಶನ್ ಅಂತೂ ಝೀರೋ. ಬರಬಹುದು, ಬರದೇ ಇರಬಹುದು. ನಿಮ್ಗೆಲ್ಲ ಈಗ ಗೊತ್ತಿದೆ ಲೈಕ್ ಬೇರೆ ಬೇರೆ ನಮ್ಮ ಒಂದು ಸ್ಟೇಟ್ ಅಲ್ಲಿ ಬೇರೆ ಬೇರೆ ಘಟನೆಗಳ ಬಗ್ಗೆ ಚರ್ಚೆಗಳು ನಡೀತಾ ಇರೋದ್ರಿಂದ ಇದ್ರ ಬಗ್ಗೆ ಯಾರು ಚರ್ಚೆ ಮಾಡ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಚರ್ಚೆ ಎಲ್ಲೂ ಆಗ್ತಾನೂ ಇಲ್ಲ. ಬಟ್ ಇದು ಬರುತ್ತಾ ಬರಲ್ವಾ ಅಂತಂದ್ರೆ ಖಂಡಿತವಾಗ್ಲು ಇದು ಡಿಪೆಂಡ್ ಈಗ ನಮ್ಮ ಸರ್ಕಾರ ಮತ್ತೆ ಹೈಕೋರ್ಟ್ ಏನ್ ಡಿಸಿಷನ್ ತಗೊಳುತ್ತೋ ಅದ್ರ ಮೇಲೆ ನಿಂತಿರುತ್ತೆ ಹೊರತು ಇಲ್ಲಿ ನಾನು ನೀನು ಯಾರು ಈಗ ಇದನ್ನ ಡಿಸಿಷನ್ ಮಾಡೋದಕ್ಕೆ ಆಗಲ್ಲ. ಬಟ್ ನೋಡ್ಬೇಕು ಮುಂದಿನ ದಿನಗಳಲ್ಲಿ ಈಗ ಏನಾಗ್ತಿದೆ ನಿಮ್ಗೆಲ್ಲ ಗೊತ್ತಿದೆ. ಸೊ ಮೊನ್ನೆ 18ನೇ ತಾರೀಕು ಏನ್ ಹಿಯರಿಂಗ್ ಇತ್ತೋ ಅದು ಹಿಯರಿಂಗ್ ಆಗ್ಲಿಲ್ಲ. ಅದನ್ನ ಲೈಕ್ ಪೋಸ್ಟ್ಪೋನ್ ಲೈಕ್ ಮುಂದಕ್ಕೆ ಹಾಕಿದ್ದಾರೆ. ಬಟ್ ಯಾವಾಗ ಹಾಕಿದ್ದಾರೆ ಅಂತಾನೂ ಪಬ್ಲಿಕ್ ಅಲ್ಲಿ ಅಪ್ಡೇಟ್ ಸಿಗ್ತಾ ಇಲ್ಲ. ಸೊ ನಿಮಗೆ ಏನಾದ್ರು ಇದ್ರ ಬಗ್ಗೆ ಗೊತ್ತಿದ್ರೆ, ಇದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಏನಕ್ಕೆ ಅಂತಂದ್ರೆ ನಿಮಗ್ ಗೊತ್ತಿರೋ ಒಂದು ಇನ್ಫಾರ್ಮೇಶನ್ ಇನ್ನೂ ಒಂದಷ್ಟು ಜನ ತಿಳ್ಕೊಂತಾರೆ, ಗೊತ್ತಾಗುತ್ತೆ ಅಂತ ಅಷ್ಟೇ. ಓಕೆನಾ? ಸೊ ನೋಡೋದಾದ್ರೆ ಲೈಕ್ ಈಗ ಬೈಕ್ ಟ್ಯಾಕ್ಸಿ ಸುಮಾರು ಜನ ಕೇಳ್ತಿರೋದೇನಪ್ಪ ಅಂದ್ರೆ, ಬ್ರೋ ಬೈಕ್ ಟ್ಯಾಕ್ಸಿ ಬೈಕ್ ಟ್ಯಾಕ್ಸಿ ಬರುತ್ತಾ ಅಂತಂದ್ರೆ ಈಗ ನಾನೇನ್ ಹೇಳಿ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಕನ್ಫ್ಯೂಷನ್ ಅಲ್ಲಿ ಇದೀವಿ. ಫಸ್ಟ್ ಆಫ್ ಆಲ್
ಏನ್ ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲ. ಈಗ ಬರೋಂತದ್ದು ಏನಾದ್ರು ಒಂದು ಮೂಮೆಂಟ್ಸ್ ಇದ್ರೆ ಬರುತ್ತೆ ಅಂತ ಹೇಳಿದ್ರು ಹೇಳ್ಬೋದು, ಬರಲ್ಲ ಅಂತ ಏನಾದ್ರು ಮೂಮೆಂಟ್ಸ್ ಇದ್ರೆ ಬರಲ್ಲ ಅಂತಾದ್ರು ಹೇಳ್ಬೋದು. ಇದು ಹೆಂಗಾಗ್ಬಿಡುತ್ತೆ ಅಂದ್ರೆ ಲೈಕ್ ಬರುತ್ತಾ ಬರಲ್ವಾ ಏನು ಗೊತ್ತಾಗ್ತಾ ಇಲ್ಲ. ಇನ್ನ ಇದ್ರ ಬಗ್ಗೆ ಕಂಪ್ನಿಯವ್ರನ್ನ ಕೇಳೋಣ ಅಂತಂದ್ರೆ ಕಂಪ್ನಿಯವ್ರಿಗೂ ನಾವು ಕೇಳೋದಕ್ಕೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅವ್ರಿಗೆ ಏನ್ ಇನ್ಫಾರ್ಮೇಶನ್ ಇರುತ್ತೋ ಅವ್ರು ಅಷ್ಟೇ ಕೊಡಕ್ಕಾಗುತ್ತೆ. ಅದಾದ್ಮೇಲೆ ಇನ್ನ ಅಸೋಸಿಯೇಷನ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆಲ್ಲ ಗೊತ್ತಿದೆ, ಅವ್ರ ಅಸೋಸಿಯೇಷನ್ ಅವ್ರ ಕೈಲಾದಷ್ಟು ಅವರು ಮಾಡ್ತಿದ್ದಾರೆ. ಬಟ್ ಅವ್ರಿಗೂ ಏನೋ ಇನ್ಫಾರ್ಮೇಶನ್ ಗೊತ್ತೋ ಅಷ್ಟೇನ ಶೇರ್ ಮಾಡ್ಕೊತಾ ಇದ್ದಾರೆ. ನೋಡೋಣ. ಸುಮಾರು ಜನ ಬೈಕ್ ಟ್ಯಾಕ್ಸಿ ಬಗ್ಗೆ ಅಪ್ಡೇಟ್ಸ್ ನ ಕೇಳ್ತಿದ್ದೀರಾ, ಬಟ್ ಬೈಕ್ ಟ್ಯಾಕ್ಸಿ ಬಗ್ಗೆ ಅಪ್ಡೇಟ್ಸು ಈಗಿನ ಪರಿಸ್ಥಿತಿಗೆ ಎಲ್ಲೂ ಸಿಗ್ತಾ ಇಲ್ಲ. ಏನಾಗ್ತಿದೆ, ಏನಾಗುತ್ತೆ, ಏನಾಗಬಹುದು ಅಂತ ಏನೂ ಗೊತ್ತಾಗ್ತಾ ಇಲ್ಲ. ಏನಕ್ಕೆ ಅಂತಂದ್ರೆ ನಿಮ್ಗೆಲ್ಲ ನಾನು ಇನ್ನೊಂದ್ಸರಿ ಹೇಳೋದಾದ್ರೆ, ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿ ಈಗ ನಿಮ್ಗೆ ಗೊತ್ತಿದೆ ಈ ಒಂದು ಸಿಚುವೇಶನ್, ಒಂದು ಒಂದು ಏನ್ ಘಟನೆ ನಡೆದಿದೆ, ಲೈಕ್ ಒಂದು ಸ್ಥಳ, ಲೈಕ್ ಧರ್ಮಸ್ಥಳದಲ್ಲಿ ನಡೆದಿರುವಂತ ಒಂದು ಏನ್ ಘಟನೆ ನಡೆದಿದೆ ಅದ್ರ ಬಗ್ಗೆ ಎಲ್ಲಾ ಕಡೆ ಚರ್ಚೆ ಆಗ್ತಿದೆ. ಆಕ್ಚುಲಿ ಹೇಳ್ಬೇಕಾದ್ರೆ ಅದಕ್ಕೆ ನ್ಯಾಯ ಸಿಗಬೇಕು. ಯಾರ ನ್ಯಾಯ ಮಾಡಿದರೆ, ಯಾರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಅದ್ರದ್ದು ವಿಚಾರದ ಬಗ್ಗೆ ಇಡೀ ಸ್ಟೇಟ್ ಇವಾಗ ಮಾತನಾಡ್ತಾ ಇರೋದೆ. ಸೊ ಅಲ್ಲಿ ಅದು ಈಗ ಲೈಕ್ ನಿಮ್ಗೆಲ್ಲ ಗೊತ್ತಿದೆ, ಅದೆಲ್ಲ ಒಂದು ಚರ್ಚೆ ಆಗ್ತಾ ಇರೋದ್ರಿಂದ ಈ ಚರ್ಚೆ ಬಗ್ಗೆ ಎಲ್ಲೂ ಅಷ್ಟು ಡಿಸ್ಕಷನ್ ಆಗ್ತಾ ಇಲ್ಲ. ಹಂಗಂತ ಅಲ್ಲಿ ಆಗ್ಬಾರ್ದು ಅಂತೆಲ್ಲ, ಅಲ್ಲಿ ಆಗ್ಲೇಬೇಕು. ಬಟ್ ಇಲ್ಲಿ ಇದ್ರ ಬಗ್ಗೆ ಏನಾದ್ರು ಒಂದು ಅಪ್ಡೇಟ್ ನಮಗೂ ಸಿಗ್ಬೇಕು ಅನ್ನೋದೇ ನಮ್ಮ ಒಂದು ಅಭಿಪ್ರಾಯ. ಬಟ್ ಆದ್ರೆ ಇದ್ರಲ್ಲಿ ಏನೋ ಅಭಿಪ್ರಾಯ ಲೈಕ್ ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ, ಏನಾಗ್ತಿದೆ ಅಂತಾನೂ ಗೊತ್ತಾಗ್ತಾ ಇಲ್ಲ. ಅಂಡ್ ನೋಡೋಣ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ನಾನು ನಮ್ಮ ಹುಡುಗರ ಹತ್ರ ಕೇಳ್ಕೊಳ್ಳೋದೇನಪ್ಪಾ ಅಂತಂದ್ರೆ, ದಯವಿಟ್ಟು ಯಾವ್ದೋ ಒಂದು ಕೆಲ್ಸನ ನಿಮ್ ಕೈಯಲ್ಲಿ ಆದಷ್ಟು ಯಾವ್ದಿದೆ ಅದನ್ನ ಮಾಡಿ. ಸುಮ್ನೆ ಅಂತೂ ಇರಕ್ ಹೋಗ್ಬೇಡಿ. ಸುಮ್ನೆ ಇದು ಕಮಿಟ್ಮೆಂಟ್ ನ ತಲೆ ಮೇಲೆ ಹಾಕೊಳಕ್ ಹೋಗ್ಬೇಡಿ. ಆಸ್ ಪರ್ ನನ್ನನ್ನ ತಗೊಂಡ್ರೆ ನಾನು ಅದೇ ತರ ಮಾಡ್ಕೊಂಡಿದ್ದೀನಿ. ಬಿಡು ಬರುತ್ತೆ, ಬಿಡು ಯಾವ್ದೋ ಮಾಡೋಣ ಅಂತ ಹೇಳಿ ತಲೆ ಮೇಲೆ ಹಾಕೊಂಡು ಕಮಿಟ್ಮೆಂಟ್ಸ್ಗೆ ಒದ್ದಾಡ್ತಾ ಇದ್ದೀನಿ ಇವಾಗ. ಸೊ ಕಷ್ಟ ಆಗುತ್ತೆ, ಪ್ರತಿಯೊಬ್ಬರಿಗೂ ಕಷ್ಟ ಆಗುತ್ತೆ. ಸೊ ಯಾರೂನು ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ಬಂದೇ ಬರುತ್ತೆ ಅಂತ ಅನ್ಕೊಂಡು ಯಾವುದೇ ಕಮಿಟ್ಮೆಂಟ್ ತೀರಿಸ್ತಿರೋದು, ಬಿಡು ಬೈಕ್ ಟ್ಯಾಕ್ಸಿ ಬಂದ್ಬಿಡ್ತದೆ ಅವಾಗ ಅರ್ನ್ ಮಾಡ್ಕೊಳ್ಳೋಣ ಅನ್ನೋ ಒಂದು ಮೆಂಟಾಲಿಟಿಯಲ್ಲಿ ಇರಕ್ ಹೋಗ್ಬೇಡಿ. ಈಗಿರೋ ಪರಿಸ್ಥಿತಿ ಯಾವುದೋ ಒಂದು ಮಾಡಿ. ಸೊ ಇಷ್ಟೆಲ್ಲಕ್ಕೆ ಇಷ್ಟಪಡ್ತೀನಿ. ಸೊ ಬೈಕ್ ಟ್ಯಾಕ್ಸಿ ಬಗ್ಗೆ ನಿಮಗೇನಾದ್ರೂ ಅಪ್ಡೇಟ್ ಇದ್ರೆ, ನಿಮಗೇನಾದ್ರೂ ಗೊತ್ತಿದ್ರೆ ಹೆಚ್ಚಿನ ಮಾಹಿತಿ, ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ನಿಮ್ಮ ಕಮೆಂಟ್ ನ ನಾನು ನೋಡಿ ಒಂದಷ್ಟು ಜನನು ನೋಡ್ತಾರೆ, ಅವ್ರಿಗೂ ಗೊತ್ತಾಗುತ್ತೆ. ಸೊ ಇಷ್ಟೆಲ್ಲ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿ ಶಂಕರ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬೈ ಫ್ರೆಂಡ್ಸ್.